कर्नाटक आरटीआई कार्यकर्ता स्नेहमयी कृष्णा ने आरोप लगाया कि मैसूर लोकायुक्त एसपी सुजीत ने एमयूडीए घोटाले के दौरान कर्नाटक शहरी विकास मंत्री भैराटी सुरेश को सतर्क किया, जिससे उन्हें महत्वपूर्ण फाइलें लेने का अवसर मिला। उन्होंने जांच की आवश्यकता पर जोर दिया और कहा कि यदि जरूरत पड़ी तो वह कानूनी कार्रवाई करने के लिए तैयार है। ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮೈಸೂರು ಲೋಕಾಯುಕ್ತ ಎಸ್ಪಿ ಆಗಿದ್ದಂಥ ಸಜಿತ್ ರವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ದಾಳಿ ನಡೆಸಿ ದಾಖಲೆಗಳನ್ನು ಸಂಗ್ರಹ ಮಾಡುವಂಥ ವಿಚಾರವನ್ನು ಸಚಿವರಾದ ಭೈರತಿ ಸುರೇಶ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದರಿಂದ ಭೈರತಿ ಸುರೇಶ್ ಅವರು ಮೈಸೂರಿಗೆ ಹೆಲಿಕಾಪ್ಟರ್ಲ್ಲಿ ಬಂದು ಅಲ್ಲಿದ್ದಂಥ ಪ್ರಮುಖ ಕಡತಗಳನ್ನು ಇಲ್ಲಿ ಬೆಂಗಳೂರು ತಂದಿದ್ದಾರೆ ಅಂತ ಬಂದಿದೆ. ಈ ಹಿನ್ನೆಲೆಯಲ್ಲಿ ಏನು ಆರೋಪಿತರಿಗೆ ಸಹಕಾರ ಮಾಡಿದ ಸಜಿತ್ ರವರು ಅವ್ರನ್ನ ಮೈಸೂರು ಲೋಕಾಯುಕ್ತದಿಂದ ಬೆಂಗಳೂರಿನ ಆಯಾಕಟ್ಟೆ ಜಾಗಕ್ಕೆ ಅವರು ಉಪ ಪೊಲೀಸ್ ಆಯುಕ್ತರಾಗಿ ನೇಮಕ ಮಾಡಿದರು. ಸೊ ಇದೆಲ್ಲ ನೋಡಿದಾಗ ನನಗೇನು ಮಾಹಿತಿ ಬಂದಿದೆ ಅದರ ಪ್ರಕಾರ ಸಚಿವರಾದ ಭೈರತಿ ಸುರೇಶರು ಮೈಸೂರಿಗೆ ಬಂದು ಕಡತಗಳನ್ನು ತಂದಿದ್ದಾರೆ, ಕೆಲವು ಸಾಕ್ಷ್ಯಗಳನ್ನು ನಾಶ ಮಾಡಿರ್ಬೋದು ಅಥವಾ ಕೆಲವು ಸಾಕ್ಷ್ಯಗಳು ಸೃಷ್ಟಿ ಮಾಡಿ ಆ ಕಡತದಲ್ಲಿ ಸೇರಿಸಿರ್ಬೋದು. ಸೊ ಇಲ್ಲೆಲ್ಲದರ ಬಗ್ಗೆ ತನಿಖೆ ನಡೆಸಿ ಅಂತೇಳಿ ನಾನು ಪೊಲೀಸ್ ಮಹಾನಿರ್ದೇಶಕರಿಗೆ ದೂರವಾಣಿ ಕೊಟ್ಟಿದ್ದೆ. ಮೇಡಮ್, ನಾವು ಕಾನೂನು ಪ್ರಕಾರ ಅವ್ರಿಗೆ ದೂರವಾಣಿ ಕೊಟ್ಟಿದ್ದೀವಿ. ಅವರು ಕ್ರಮ ತಗೊಳ್ಳಿಲ್ಲ ಅಂತಂದರೆ ಮಾನ್ಯ ನ್ಯಾಯಾಲಯಕ್ಕೆ ಹೋಗೋದು ಅನಿವಾರ್ಯ ಆಗುತ್ತೆ.